ರಾಮ ಪೂಜೆ ಎಲ್ಲ ಮಾಡಿ ಹೊರಡೋ ಹೊತ್ತಿಗೆ ಪ್ರಯಾಣ ಮಾಡುವಾಗ ಒಂದು ಪ್ರಶ್ನೆ ಕೇಳ್ತಾನೆ ವಿಶ್ವಾಮಿತ್ರರಿಗೆ. ಗುರುಗಳೇ, ನನಗೆ ಇಷ್ಟೊಂದು ಅಸ್ತ್ರಗಳನ್ನ ಕೊಟ್ರಿ, ಇಷ್ಟು ಶಸ್ತ್ರಾಸ್ತ್ರಗಳ ಪರಿಚಯ ಮಾಡಿದ್ರಿ, ಅವೆಲ್ಲ ನನ್ನ ಆಜ್ಞಾಧಾರಕವಾಗಿರೋ ಹಾಗೆ ಮಾಡಿದ್ರಿ ನೀವು. ಇದರಿಂದ ದೇವತೆಗಳು ಕೂಡ ನಾನು ಗೆಲ್ಲೋಕ್ ಸಾಧ್ಯ ಇಲ್ಲ. ಈಗ ಆ ಪರಿಸ್ಥಿತಿಯಲ್ಲಿ ಮಾಡಿಟ್ಟಿದ್ದೀರಿ. ಆದ್ರೆ ಪ್ರತಿಯೊಂದು ಅಸ್ತ್ರಕ್ಕೆ ಉಪಸಂಹಾರ ಅಂತ ಒಂದಿದೆ, ಅದು ನನಗೆ ಗೊತ್ತಿರಬೇಕು. ಬಹಳ ಮುಖ್ಯವಾದ ಮಾತಿದು. ಬರೀ ಶಕ್ತಿ ಇರೋದು ಮುಖ್ಯ ಅಲ್ಲ, ಶಕ್ತಿಯನ್ನು ನಿಗ್ರಹ ಮಾಡೋದು ಹೇಗೆ ಅಂತ ಇರ್ಬೇಕು. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಇಟ್ ಈಸ್ ಗುಡ್ ಟು ಹ್ಯಾವ್ ಎ ಜಾಯಿಂಟ್ ಸ್ಟ್ರೆಂಗ್ತ್ ಬಟ್ ನಾಟ್ ಗುಡ್ ಟು ಯೂಸ್ ಇಟ್ ಲೈಕ್ ಎ ಜಾಯಿಂಟ್ ಅಂತ. ರಾಕ್ಷಸ ಶಕ್ತಿ ಇರಬೇಕು, ಅದು ರಾಕ್ಷಸರಂಗೆ ಬಳಸಬಾರದು. ಶಕ್ತಿ ಇದ್ದು ಅದು ನಿಗ್ರಹಿಸೋದು ಹೇಗೆ? ಅಥವಾ ಯಾವುದೋ ಒಂದು ಬಾಣ ಬಿಟ್ಟೆ ನಾನು ಅಂತ ತಡಿಬೇಕು, ನಾನು ಬೇಡ, ಬಿಡೋದು ಬೇಡ, ಅದತ್ತು ಸ್ಟಾರ್ಟ್ ಮಾಡ್ಬೇಕು. ಉಪಸಂಹಾರ, ಆ ಬಾಣವನ್ನು ಹಿಂದೆ ತಕ್ಕೋಬೇಕು. ಅದು ನನಗೆ ಕಲಿಸ್ಲಿಲ್ಲ ನೀವು. ಬರೀ ನನಗೆ ಅಸ್ತ್ರಗಳನ್ನ ಕೊಟ್ರಿ, ಪ್ರಯೋಗ ಮಾಡೋದು ಹೇಗೆ ಅಂತ ಕಳಿಸ್ಕೊಟ್ರಿ, ಉಪಸಂಹಾರ ಮಾಡುವ ಬಗ್ಗೆ ಹೇಗೆ ಅದನ್ನ ಸ್ವಲ್ಪ ತಿಳಿಸ್ಕೊಡಿ ನನಗೆ ಅಂತಂದ್ರು. ಆಗ ಅದನ್ನ ನೋಡಿ ಬಹಳ ಸಂತೋಷ ಆಯ್ತು ವಿಶ್ವಾಮಿತ್ರರಿಗೆ. ಅಂದ್ರೆ ಬರೀ ಇವನಿಗೆ ಶಕ್ತಿ ಮಾತ್ರ ಬೇಕಾಗಿಲ್ಲ, ನಿಗ್ರಹ ಶಕ್ತಿನೂ ಬೇಕಾಗಿದೆ. ಅದು ಬಹಳ ಮುಖ್ಯ ಸ್ವಾಮಿ. ಇವತ್ತು ಶಕ್ತಿ ಬಂದ ತಕ್ಷಣ ತಲೆ ತಿರುಗಿ ಬಿಡುತ್ತೆ, ಎಲ್ಲರ ಮೇಲೆ ಪ್ರಯೋಗ ಮಾಡಬೇಕು ಅನ್ಸುತ್ತೆ, ದರ್ಪ ತೋರಿಸ್ಬೇಕು ಅನ್ಸುತ್ತೆ. ಅಧಿಕಾರ ಇದ್ದು ದರ್ಪ ತೋರಿಸದೇ ಇರೋದಿದೆಯಲ್ಲ, ಅದು ಸದ್ಗುಣ, ದೊಡ್ಡ ಗುಣ. ಅದು ಸಂತೋಷ ಪಡ್ತಾರೆ. ಕೂಡ ಹಾಗಾದ್ರೆ ಹೇಳ್ತೀನಿ ನಿನಗೆ ಅಂತ ಉಪಸಂಹಾರ ಕ್ರಮಗಳನ್ನೆಲ್ಲ ಹೇಳ್ತಾರೆ. ಇನ್ನೂ ಕೆಲವು ದಿವ್ಯಾಸ್ತ್ರಗಳನ್ನು ಹೇಳ್ತಾರೆ. ರಾಮ, ಈ ಅಸ್ತ್ರಗಳನ್ನು ಕೂಡ ಹೇಳ್ತೀನಿ ಕೇಳು ನಿನಗೆ. ಅವು ಯಾವುವು? ಎಂತ ಒಳ್ಳೆ ಅಸ್ತ್ರಗಳು. ಸತ್ಯವಂತ, ಸತ್ಯಕೀರ್ತಿ, ದೃಷ್ಟ, ರಭಸ, ಪ್ರತಿಹಾರತರ, ಪರಾನ್ಮುಖ, ಅವಾನ್ಮುಖ, ಲಕ್ಷ್ಯ, ಅಲಕ್ಷ್ಯ, ದೃಢನಾಭ, ಸುನಾಭ, ದಶಾಕ್ಷ, ಶತವೃತ್ರ, ದಶಶೀರ್ಷ, ಶತೋದರ, ಪದ್ಮನಾಭ, ಮಹಾನಾಭ, ದುಂದುನಾಭ, ಸ್ವನಾಭ, ಜ್ಯೋತಿಷ್ಯ, ಕೃಶನ, ನೈರಾಶ್ಯ, ವಿಮಲ, ಯುಗಂಧರ, ವಿನಿದ್ರ, ದೈತ್ಯ, ಪ್ರಮಥನ, ಶುಚಿಬಾಹು, ಮಹಾಬಾಹು, ನಿಷ್ಕುಲಿ, ವಿರುಚಿ, ಅರ್ಚಿರ್ಮಾಲಿ, ಧೃತಿರ್ಮಾಲಿ, ವೃತ್ತಿಮಾನ್, ರುಚಿರ, ಪ್ರಿತ್ರ್ಯ, ಸೌಮನಸ, ವಿಧೂತ, ಮಕರ, ಕರವೀರಕರ, ಧನ, ಧಾನ್ಯ, ಕಾಮರೂಪ, ಕಾಮರುಚಿ, ಮೋಹ, ಆವರಣ, ಜಂಭಕ, ಸರ್ವನಾಭ, ಸಂಧಾನಾವರಣ. ಇವು ಕಾಮರೂಪಿಗಳು, ತೇಜಸ್ವಿ ಆದಂಥ ಕೃಶಾಶ್ವ ಪುತ್ರರು ಅಂತ. ಬಹಳ ಚೆನ್ನಾಗಿದೆ, ಕೃಶಾಶ್ವ ಪುತ್ರರು ಅಂತ. ಆ ಋಷಿಗಳ ಕೊಟ್ಟಂತ ಎಲ್ಲ ಅಸ್ತ್ರಗಳಿವು. ಸ್ವಲ್ಪ ಗಮನಿಸ್ಬೇಕಿದೆ, ಕೆಲವು ಹೆಸರು ವಿಚಿತ್ರ ಇದೆ, ನೋಡಿದ್ರೆ ಅದರೊಳಗೆ ಮೋಹ, ಆವರಣ, ಜಂಭಕ, ವಿಧೂತ, ಧನ, ಧಾನ್ಯ ಅಂತ ಹೆಸರಿದ್ದಾವೆ. ಎಲ್ಲ ವಸ್ತುಗಳ ಹೆಸರಲ್ವಾ ಇವು? ಹೆಸರು ಇದ್ರೂ ಇರ್ಬೋದು, ಆ ಹೆಸರು ಅಸ್ತ್ರಗಳಿದ್ರೂ ಇರ್ಬೋದು. ಅದ್ರ ಜೊತೆಗೆ ಇವೆಲ್ಲವೂ ಅಹಂಕಾರ ಬರುವಂಥವು. ನನ್ನ ಕಡೆ ಧನ ಧಾನ್ಯ ಜಾಸ್ತಿ ಇದ್ರೂ ಅಹಂಕಾರ ಬರುತ್ತೆ. ಅದಕ್ಕೆ ದಾಸರು ಹಾಡ್ತಾರೆ, ಅನ್ನ ಮದ, ಧನದ ಮದ, ಮುನ್ನ ಪ್ರಾಯದ ಮದ, ಎಲ್ಲವೂ ಮದ ಬರ್ತಾವೆಲ್ಲ, ಸೊಕ್ಕು ಬರುವಂಥವು. ಅವೆಲ್ಲ ಅಸ್ತ್ರಗಳನ್ನು ನಿಗ್ರಹ ಮಾಡ್ಕೋಬೇಕು ನಾನು ಕಲಿಸ್ಕೊಡ್ತಾರೆ. ಇವು ಕಾಮರೂಪಿಗಳು ಅಂತ ಅಥವಾ ಹೇಳಿದ್ದಲ್ಲ, ಕಣ್ಣಿಗೆ ಕಾಣಿಸದೇ ಇರುವಂಥವು, ತೇಜಸ್ವಿ ಆಗಿರುವಂಥವು. ಆದ್ದರಿಂದ ರಾಘವ, ಉಪದೇಶಕ್ಕೆ ನೀನು ಪಾತ್ರನಾಗಿದ್ದೀಯಾ, ಇವನ್ನೆಲ್ಲ ಸ್ವೀಕಾರ ಮಾಡು ಅಂತ ಕೊಡ್ತಾರೆ. ಕೈ ಎತ್ತೆತ್ತಿ ಕೊಡಲ್ಲ ಒಂದೊಂದು ಅಸ್ತ್ರ, ಎಲ್ಲವನ್ನು ಮಂತ್ರ ರೂಪದಲ್ಲಿ ಕೊಡ್ತಾರೆ. ಆ ಮಂತ್ರ ಸ್ವೀಕಾರ ಮಾಡ್ತಾನೆ, ತಥಾಸ್ತು ಅಂತ ಹೇಳ್ತಾನೆ, ಸಂತೋಷವಾಗಿ ತಗೊಂಡು ಉಪದೇಶ ಪಡಿತಾನೆ. ಉಪಸಂಹಾರ ಮಂತ್ರಗಳು ಅಂತ ಹೇಳಿದೆ ನಾನು. ಅಕಸ್ಮಾತ್ ಆಗಿ ಬಿಟ್ಟೆ ನಾನು, ತಕ್ಕೊಳ್ಳೋಕ್ ಶಕ್ತಿ ಇರಬೇಕು. ಹಿಂದಕ್ಕೆ ನಾವು ಮಹಾಭಾರತದಲ್ಲಿ ಕಥೆ ಬರ್ತದೆ. ದ್ರೋಣಾಚಾರ್ಯರು ಅವ್ರು ಹೇಳಿದ್ರು, ಯಾರು ಶಕ್ತಿವಂತರಿದ್ದಾರೋ, ಯಾರು ಗುಣವಂತರಿದ್ದಾರೋ ಅವರಿಗೆ ಮಾತ್ರ ನಾವು ಅಸ್ತ್ರಗಳನ್ನು ಕೊಡಬೇಕು. ಆದ್ರೆ ಪ್ರೀತಿಯಿಂದ ಮಗನಿಗೆ ಕೊಟ್ಬಿಟ್ರು. ಪ್ರೀತಿ ಕುರುಡದು. ಮಗ ಏನ್ ಮಾಡಿದ? ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟ. ಬ್ರಹ್ಮಾಸ್ತ್ರ ತಡ್ಕೊಳ್ಳೋ ಶಕ್ತಿ ಇಲ್ಲ ಅವನಿಗೆ. ತಕ್ಷಣ ಹಿಂತಕ್ಕೋ ಅದು ಉಪಸಂಹಾರ ಮಾಡು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಅಂದ. ಇದೇ ಅನಾಹುತ ಆಗುವಂಥದ್ದು. ಬಾಣ ಬಿಡೋದು ಗೊತ್ತು, ಅಸ್ತ್ರ ಪ್ರಯೋಗ ಗೊತ್ತು, ಅದು ಹಿಂತಕೊಳ್ಳೋ ಶಕ್ತಿ ಇಲ್ಲ. ಅದು ಸಂಪೂರ್ಣ ಜ್ಞಾನ ಅಲ್ಲ. ಎಷ್ಟು ರಾಮ ತಿಳುವಳಿಕೆ ಉಳ್ಳವನು ಅಂದ್ರೆ, ಅಷ್ಟು ಅಸ್ತ್ರಗಳನ್ನ ಕೊಟ್ಟರು ಕೂಡ ಉಪಸಂಹಾರವನ್ನು ಹೇಳಿಕೊಡಿ ಅಂತ ಕೇಳಿದ. ಅಂದ್ರೆ ಅಕಸ್ಮಾತ್ ಆಗಿ ನಾನು ಪ್ರಯೋಗ ಮಾಡಿದ್ರೆ ಅದು ಹಿಂತಕೊಳ್ಳೋ ಶಕ್ತಿನೂ ನನಗಿರ್ಬೇಕು. ಶಾಪಾದಪಿ ಶರಾದಪಿ, ಶಾಪ ಕೊಡೋ ಶಕ್ತಿನೂ ಇರ್ಬೇಕು, ವರ ಕೊಡೋ ಶಕ್ತಿನೂ ಇರ್ಬೇಕು ಅವನಿಗೆ. ಆ ತರದ್ ಮಾಡಿದಾಗ ಬಹಳ ಚಂದ ಆಯ್ತು. ನೋಡ್ತಾನೆ, ಕಣ್ಣು ತೆಗೆದು ನೋಡ್ತಾನೆ, ಸುತ್ತ ಅಸ್ತ್ರಗಳು ನಿಂತಿದ್ದಾವೆ, ಕೆಂಡದ ಹಾಗೆ ಹೊಳಿತಾ ಇದ್ದಾವೆ, ಸೂರ್ಯನಾಗಿ ಹೊಳಿತಾ ಇದ್ದಾವೆ, ಕೆಲವು ಮಿಂಚಿನಾಗಿ ಹೊಳಿತಾ ಇದ್ದಾವೆ, ಸೂರ್ಯ ಚಂದ್ರನಾಗಿ ಕಾಣಿಸ್ತಾ ಇದ್ದಾವಂತೆ. ಅವೆಲ್ಲ ಕೈ ಮುಗಿದು, ಬಂದಿದ್ದೇವೆ ಪ್ರಭು, ನಿಮ್ಮ ಸೇವಕರಾಗಿ ಬಂದಿದ್ದೇವೆ, ಯಾವ ಬೇಕಾದ್ರೆ ಬಳಸ್ಕೋಬಹುದು ಅಂತ. ಮತ್ತೆ ಅವ್ರು ಹೇಳ್ದಂಗೆನೆ, ಮಂತ್ರಾಸ್ತ್ರಗಳೇ ನಿಮ್ಮ ಕೃಪೆ ಇರ್ಬೇಕು ನನ್ನ ಮೇಲೆ. ವಿನಯ ನೋಡಿ, ಇದು ಬಹಳ ದೊಡ್ಡದು.
ಬಂದ್ರಾ ಕೂತ್ಕೊಳ್ರಿ, ಹೇಳ್ದ ಬರ್ಬೇಕು ನೀವು ಅಂತ ಯಜಮಾನ್ ದಬ್ಬಾಯಿಕೆ ಇಲ್ಲ ಅಲ್ಲಿ. ಕೈ ಮುಗಿದು ಹೇಳ್ತಾನೆ, ನೀವೆಲ್ಲ ದೊಡ್ಡವರು, ನನ್ನ ಜೊತೆಗೆ ಬಂದಿದ್ದೀರಿ, ದಯವಿಟ್ಟು ನೀವು ಕಣ್ಣಿಗೆ ಕಾಣದ ಹಾಗೆ ಇರಿ, ನನಗೆ ಬೇಕಾದಾಗ ಬಂದು ಸಹಾಯ ಮಾಡಿ ನನಗೆ ಅಂತ ಕೇಳ್ಕೊತಾನೆ. ಇದು ಬಹಳ ಮುಖ್ಯ. ನಾ ಹೇಳ್ದ ಬಂದು ಕೆಲಸ ಮಾಡ್ಬೇಕು ಅಂತಲ್ಲ, ಸಹಾಯ ಮಾಡಿ ಬಂದು ನನಗೆ ಅಂತ ಬಿಡ್ಕೊತಾನೆ. ಇದು ನಾಯಕರ ಗುಣ. ಅವೆಲ್ಲ ಪ್ರದಕ್ಷಿಣೆ ಮಾಡಿ ಮಂತ್ರಾಸ್ತ್ರಗಳು ಅವನೊಳಗೆ ಸೇರ್ಕೊಂತ ಅವನೊಳಗೆ ಅಂತ ಕಲ್ಕೊಂಡು ಮುಂದೆ ಹೋಗುವಾಗ ಮುಂದೆ ನೋಡ್ತಾನೆ, ಈ ಪರ್ವತದ ಸಮೀಪದಲ್ಲಿ ದೊಡ್ಡದೊಂದು ಗುಂಪು ಕಾಣ್ತದಲ್ಲ, ಅದೇನು ಅಂತ ಕೇಳ್ತಾನೆ. ಗುಂಪಲ್ಲ, ಅದು ಗಿಡಗಳ ಮರಗಳು. ಅಷ್ಟೊಂದು ಗಿಡ ಮರಗಳು, ದಟ್ಟ ಹಸಿರಿದಾವಲ್ಲ, ಕಪ್ಪು ಕಾಣಿಸ್ತಾವ ದೂರಿಂದ. ಅಯ್ಯೋ, ಎಷ್ಟು ಚೆನ್ನಾಗಿದೆಯಲ್ಲ ಪ್ರದೇಶ ಇದು, ಎಷ್ಟು ಗಿಡ ಮರಗಳಿದ್ದಾವೆ, ಎಷ್ಟು ಹಕ್ಕಿಗಳು ಹಾರಾಡ್ತಾ ಇದ್ದಾವೆ, ಕಲರವ ಇಲ್ಲಿ ಕೇಳಿಸ್ತಾ ಇದೆ. ಮುನಿಗಳೇ, ಅತ್ಯಂತ ಈ ಕಾಡು ದಾಟಿದ್ವಿ ನಾವು, ಕೆಟ್ಟ ಕಾಡು ದಾಟಿದ್ವಲ್ಲ, ಮಲದ ಕರುಷ, ಈಗೆಲ್ಲ ಚೆನ್ನಾಗಾಯ್ತು. ಮತ್ತೆ ಕೆಟ್ಟದ ಕಾಡಲ್ಲಿ ಇದ್ವಲ್ಲ ನಾವು, ಹೊರಗಡೆ ಬಂದಿದ್ದೀವಿ. ಸುಂದರವಾದ ಪ್ರದೇಶ ಇದು, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಯಾವ ಪ್ರದೇಶ ಇದು? ಯಾರದ ಆಶ್ರಮ ಇದು? ನಿಮ್ಮ ಯಜ್ಞಕ್ಕೆ ವಿಘ್ನ ಮಾಡುವಂತವ್ರು ರಾಕ್ಷಸರು ಬರ್ತಾರೆ ಅಂದ್ರೆ ಎಲ್ಲಿ ಬರ್ತಾರೆ? ಯಜ್ಞ ಎಲ್ಲಿ ನಿಮ್ದು ಅಂತ ರಾಮ ಕೇಳ್ದ. ಅವ್ ಹೇಳಿದ್ರು, ವಿಶ್ವಾಮಿತ್ರ ಬಾಪ ಹೇಳ್ತೀನಿ, ಅದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದೀನಿ. ಈಗ ತಾಟಕೆ ಬದಿ ಆಗೋಯ್ತು, ಈಗ ಯಜ್ಞ ಮಾಡೋ ಜಾಗಕ್ಕೆ ಬರ್ತದೆ, ಬಂದ್ಬಿಡಪ್ಪ ನೀನು, ತೋರಿಸ್ತೀನಿ. ಅದು ಮುಂದಿನ ವಿಷಯ, ಯಾವ ಆಶ್ರಮ, ಅಲ್ಲಿ ಏನಾಗ್ತಾ ಇದೆ ಕಾರ್ಯಕ್ರಮ ಅನ್ನೋದು ಹೇಳ್ತೀನಿ ಬಾ ಅಂತ ಕರ್ಕೊಂಡು ಹೋಗುವ. ಅಲ್ಲಿಗೆ 28ನೇ ಸರ್ಗ ಮುಗಿತು.